ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಸರ್ಕಾರ ಇನ್ನು ಮುಂದೆ ವಾರದ 6 ದಿನವೂ ಕೂಡ ಸರ್ಕಾರಿ ಶಾಲಾ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಿಸಬೇಕು ಅಂತ ಚಿಂತನೆಯನ್ನು ಕೂಡ ಮಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನೆನೆಯಷ್ಟೇ ಯಾದಗಿರಿ ಸಮೀಪದ ಅರಕೇರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಚಾಲನೆಯನ್ನು ಕೂಡ ನೀಡಿದ್ದಾರೆ. ಇಷ್ಟು ದಿನಗಳ ಕಾಲ ಸರ್ಕಾರ ವಾರಕ್ಕೆ 2 ದಿನ ಮಾತ್ರ ಸರ್ಕಾರಿ ಶಾಲಾ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಿಸ್ತಾ ಇತ್ತು. ಆದರೆ ಇನ್ನು ಮುಂದೆ ವಾರದ 6 ದಿನವೂ ಕೂಡ ವಿತರಿಸಬೇಕು ಅಂತ ನಿರ್ಧರಿಸಿದೆ. ಅದರಲ್ಲಿ ಈ ವಿಪ್ರೋ ಕಂಪನಿಯ ಮಾಲೀಕರಾದಂತಹ ಅಜಿಮ್ ಪ್ರಿಯಂಜಿ ಫೌಂಡೇಶನ್ ಕಡೆಯಿಂದ ವಾರದ 4 ದಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಿಸ್ತಾರೆ. ಇನ್ನು ಸರ್ಕಾರದಿಂದ 2 ದಿನ, ಹಾಗಾಗಿ ಒಟ್ಟು 6 ದಿನವೂ ಕೂಡ ಸರ್ಕಾರಿ ಶಾಲಾ ಮಕ್ಕಳಿಗೆ 6 ದಿನವೂ ಮೊಟ್ಟೆ ತಲುಪ್ತಾ ಇದೆ. ಇನ್ನು ಈ ಒಂದು ವಿಚಾರದಲ್ಲಿ ಸರ್ಕಾರಿ ಶಾಲೆಗಳು 76 ಶಾಲೆಗಳು ಬರುತ್ತೆ. ಅದರಲ್ಲಿ 60 ಲಕ್ಷ ಮಕ್ಕಳು ಓದ್ತಾ ಇದ್ದಾರೆ. ಈ ಒಂದು ಯೋಜನೆಗೆ ಸರ್ಕಾರಕ್ಕೆ 3 ವರ್ಷಕ್ಕೆ 1,591 ಕೋಟಿ ರು ಖರ್ಚಾಗುತ್ತೆ. ಇದು ಒಂದು ರೀತಿಯಾದಂತಹ ಇತಿಹಾಸವೇ ಸರಿ ಅಂತ ಕೂಡ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಇದಾದ ನಂತರ ಅದೇ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಜೊತೆಗೆ ಊಟವನ್ನು ಕೂಡ ಮಾಡಿದ್ದಾರೆ. ನಂತರ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಬರುವಂತಹ ಎಲ್ಲ ಶಾಲೆಗಳಿಗೆ ಆಗಾಗ ಭೇಟಿ ಕೊಟ್ಟು ಅವರ ಕಲಿಕಾ ಕ್ರಮ ಹಾಗೂ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಅನ್ನೋನ್ನ ಪರಿಶೀಲಿಸ್ತಾ ಇರಬೇಕು. ಮತ್ತು SLC ಓದ್ತಿರುವಂತಹ ಮಕ್ಕಳ ವಿದ್ಯಾಭ್ಯಾಸ ಹೇಗಿದೆ ಅನ್ನೋದನ್ನು ಕೂಡ ಗಮನ ಹರಿಸ್ತಾ ಇರಬೇಕಂತ ಕೂಡ ಹೇಳಿದ್ದಾರೆ. ಇನ್ನು ಇದು ಒಂದು ರೀತಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ನೋಡೋಣ ವೀಕ್ಷಕರೇ, ಸರ್ಕಾರ ಇನ್ನೂ ಈ ಒಂದು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೋಸ್ಕರ ಯಾವ್ಯಾವ ರೀತಿಯ ಯೋಜನೆಗಳನ್ನು ರೂಪಿಸುತ್ತೆ ಅಂತ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.